ಹಾಯ್ ಆಲ್. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಇಲ್ಲಿ ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡಿದ್ದೀವಿ, ಹಾಗೆ ಈರುಳ್ಳಿನ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಟೊಮೆಟೊನು ಸ್ಲೈಸ್ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಇಲ್ಲಿ ಕುಕುಂಬರ್ ಸಹ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಹಾಗೆ ಇಲ್ಲಿ ಬಟರ್ ಬದಲು ತುಪ್ಪ ತೊಗೊಂಡಿದ್ದೀನಿ ನಾನು, ಹಾಗೆ ಚಾಟ್ ಮಸಾಲ, ಸಾಲ್ಟು, ಆಮೇಲೆ ಇದು ಮಾಡೋಕ್ಕೆ ಚೀಸ್ ತೊಗೊಂಡಿದ್ದೀವಿ. ಆಮೇಲೆ ಚಟ್ನಿ ಇರಲಿಲ್ಲ, ಗ್ರೀನ್ ಚಟ್ನಿ ಸ್ಯಾಂಡ್ವಿಚ್ಗೆ. ಸೊ ಮನೆಯಲ್ಲೇ ರೆಡಿ ಮಾಡೋಣ ಹೆಲ್ದಿಯಾಗಿ ಅಂತ ಹೇಳಿ ನಾನಿಲ್ಲಿ ಪುದೀನ ತೊಗೊಂಡಿದ್ದೀನಿ, ಹಾಗೆ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇಲ್ಲಿ ಪುಟಾಣಿ ತೊಗೊಂಡಿದ್ದೀನಿ, ಹಾಗೆ ಅರ್ಧ ನಿಂಬೆಹಣ್ಣು, 2 ಎಸಳು ಬೆಳ್ಳುಳ್ಳಿ. ಇವಾಗ ಒಂದು ಜಾರಿಗೆ ಪುದೀನ ತೊಳೆದಿಟ್ಟಿರೋ ಪುದೀನನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ 2 ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇವಾಗ ಪುಟಾಣಿ ಹಾಕ್ಕೊಂಡಿದ್ದೀನಿ, ಹಾಫ್ ನಿಂಬೆಹಣ್ಣು ಹಿಂಡ್ಕೊತೀನಿ, ಹಾಗೆ ಜಾರ್ಗೆ ನಾವು ಚಾಟ್ ಮಸಾಲ ತೊಗೊಂಡಿದ್ವಲ್ಲ, ಚಾಟ್ ಮಸಾಲ ಮತ್ತು ಸಾಲ್ಟ್ ಎರಡು ಇದಕ್ಕೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಸ್ಯಾಂಡ್ವಿಚ್ ಬ್ರೆಡ್ಗೆ ಗ್ರೀನ್ ಚಟ್ನಿ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ, ಟೊಮೆಟೊ ಮತ್ತು ಕುಕುಂಬರ್ನ ಈ ಸ್ಯಾಂಡ್ವಿಚ್ ಬ್ರೆಡ್ಗೆ ಇಡೋಣ. ಇಲ್ಲಿ 2 ಕಟ್ ಮಾಡಿದ್ದು 2 ಈರುಳ್ಳಿ ಇಟ್ಟಿದ್ದೀನಿ, ಹಾಗೆ 1 ಟೊಮೆಟೊ. ಎಲ್ಲ ಬ್ರೆಡ್ಗೂ ಇದೇ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಎಲ್ಲ ಒಂದೊಂದು ಬ್ರೆಡ್ ಸ್ಲೈಸ್ ಮೇಲೆ ಒಂದೊಂದು ಚೀಸ್ ಸ್ಲೈಸ್ ಇಡಿ. ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ಈಗ ಒಂದು ಕಡೆ ಅಲ್ಲಿ ಫ್ರೈ ಆಗುತ್ತೆ ಚೆನ್ನಾಗಿ, ಇನ್ನೊಂದು ಕಡೆ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ, ಬಟರ್ ಬದಲು ನಾನು ಇಲ್ಲಿ ತುಪ್ಪ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಹಂಚು ಕಾಯಕ್ಕಿಟ್ಟಿದ್ದೀನಿ. ನಿಮಗೆ ಟೋಸ್ಟರ್ ಇದ್ದರೆ, ಬ್ರೆಡ್ ಟೋಸ್ಟರ್ ಇದ್ದರೆ ಅದರಲ್ಲಿ ಯೂಸ್ ಮಾಡ್ಬೋದು, ನಮ್ಮ ಹತ್ರ ಇಲ್ಲ, ಅದಕ್ಕೆ ಸೊ ಹಂಚಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ನಾನು ಬಟರ್ ಬದಲು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡು ಒಂದೊಂದೇ ನೀವು ರೆಡಿ ಮಾಡಿ ಇಟ್ಕೊಂಡಿದ್ದ ಸ್ಯಾಂಡ್ವಿಚ್ನ ಇಟ್ಕೊಂಬಿಡಿ. ಅದರಲ್ಲಿ 5 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಚೀಸ್ ಮೆಲ್ಟಾಗಿ ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ, ಅದು ಸ್ವಲ್ಪ ಅಂಟ್ಕೊಂಡು ಬಿಡುತ್ತೆ, ಆವಾಗ ತೆಗೆದುಬಿಡಿ, ಇದನ್ನು ಆಗಿದೆ ಅಂತ ಅರ್ಥ. ಶಾಲೋ ಫ್ರೈ ಆಗಿದೆ, ಟರ್ನ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಒಂದು ಕಡೆ ಫ್ರೈ ಆಗಿದೆ, ಸ್ವಲ್ಪ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಚೀಸು ಸ್ವಲ್ಪ ಮೆಲ್ಟ್ ಆಗಬೇಕಾದ್ರೇ ನೀವು ತೆಗೆದುಬಿಡಿ ಅದನ್ನು. ಎಲ್ಲ ಹೇಗೆ ಕ್ರಿಸ್ಪಿ ಆಗಿದೆ ಅಂತ. ಈಗ ಇದನ್ನ ಹೀಗೂ ಕೂಡ ತಿನ್ಬೋದು. ಈಗ ನಾನು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಲ್ಲ, ಸೊ ಸ್ಯಾಂಡ್ವಿಚ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ.